ಮನೆ ಮನೆಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಹೋಗಿ ಈ ರೀತಿ ಅವ್ರದ್ದೊಂದು ಗ್ಯಾರಂಟಿ ಕಾರ್ಡ್ ಥರ ಹಿಡ್ಕೊಂಬಂದಿದ್ದಾರೆ ಅಯೋಗ್ಯರು. ಅಲ್ಲಿ ಟಿಕ್ ಮಾಡೋದು, ನಿಮಗೆ ಗೃಹಲಕ್ಷ್ಮಿ ಬರ್ತಾ ಇದೆಯಾ, ನಿಮ್ಗೆ ಅದು ಬರ್ತಾ ಇದೆಯಾ, ನಿಮ್ಗೆ ಇದು ಬರ್ತಾ ಇದೆ ಅಂತ ಕತೆ ಹೊಡ್ಕೊಂಡು ಅದಾದಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಓಟ್ ಕೊಡದೇ ಇದ್ದರೆ ನಿಮಗೆ ಬರೋದಿಲ್ಲ, ಕಟ್ಟಾಗುತ್ತೆ, ಆ ರೀತಿ ಹೆದರಿಸ್ತಾ ಇದ್ದಾರೆ ಎಂದೆ. ನಾನಿದು ವಾಸ್ತವಿಕ ಸತ್ಯ ಹೇಳ್ತಾ ಇರುವಂಥದ್ದು, ಉತ್ಪ್ರೇಕ್ಷೆ ಅಲ್ಲ. ಈ ರೀತಿ ಯಾಕೆಂದರೆ ಪಾಪ ಮುಗ್ಧ ಜನರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ, ನಮ್ಮದೆಲ್ಲ ಗ್ಯಾರಂಟಿಗಳು ಬಂದಾಗ್ತದೆ. ನಾನು ನಿಮಗೆ ಕೇಳ್ತೇನೆ, ಮುಖ್ಯಮಂತ್ರಿಗಳು ಅಭಿವೃದ್ಧಿ ಕೆಲಸ ಮಾಡಿದ್ದೇ ಆಗಿದ್ದಿದ್ರೆ, ಅವರ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಇದ್ದಿದ್ರೆ ಇವತ್ತು 5 ದಿನ ಬಂದಿಲ್ಲಿ ಮುಖ್ಯಮಂತ್ರಿಯಾಗಿ ಇಲ್ಲಿ ಬಂದು ಕೂರೋಂಥ ಅವಶ್ಯಕತೆ ಏನಿತ್ತು? ಜನರು ಹೆಂಗಿದ್ರು ಆಶೀರ್ವಾದ ಮಾಡ್ತಾರಲ್ಲ, ಅಷ್ಟು ಧೈರ್ಯ ಇದ್ದಿದ್ರೆ. ಇವತ್ತು 2,02,000 ರೂಪಾಯಿ ಕೊಡೋದು ಒಂದು ಕಡೆ ಆದರೆ, ಅದೇ ಬಡ ಕುಟುಂಬದಿಂದ ಅವ್ರಿಗೆ ಕುಡಿಸಿ ಅದೇ 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾರೆ. 10,000 ರೂಪಾಯಿ ಬಡ ಕುಟುಂಬದಿಂದ ಕಿತ್ಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈ ರೀತಿ ನೀತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ.